ಮೊದಲನೆಯ ಪ್ರಶ್ನೆ, ಪರಿಸರ ಎಂದರೆ ಏನು? ಎ. ಸಸ್ಯಗಳು ಮಾತ್ರ. ಬಿ. ಪ್ರಾಣಿಗಳು ಮಾತ್ರ. ಸಿ. ಸಸ್ಯ, ಪ್ರಾಣಿ, ಮಣ್ಣು ಮತ್ತು ಗಾಳಿ ಇತ್ಯಾದಿಗಳ ಸಮಗ್ರತೆ. ಡಿ. ನೀರು ಮಾತ್ರ. ಉತ್ತರ ಸಿ. ಸಸ್ಯ, ಪ್ರಾಣಿ, ಮಣ್ಣು, ಗಾಳಿ ಇತ್ಯಾದಿಗಳ ಸಮಗ್ರತೆ. ಪರಿಸರ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಎ. ಜೂನ್ 5. ಬಿ. ಏಪ್ರಿಲ್ 22. ಸಿ. ಆಗಸ್ಟ್ 15. ಡಿ. ಡಿಸೆಂಬರ್ 1. ಉತ್ತರ ಎ. ಜೂನ್ 5. ಗ್ಲೋಬಲ್ ವಾರ್ಮಿಂಗಿಗೆ ಪ್ರಮುಖ ಕಾರಣ ಯಾವುದು? ಎ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ. ಬಿ. ಆಮ್ಲಜನಕ ಹೆಚ್ಚಳ. ಸಿ. ಮಳೆ ಹೆಚ್ಚಳ. ಡಿ. ಸೂರ್ಯಕಿರಣ ಕಡಿಮೆ. ಉತ್ತರ ಎ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ. ಓಜೋನ್ ಪದರದ ಕೆಲಸ ಯಾವುದು? ಎ. ಆಮ್ಲಜನಕ ಪೂರೈಕೆ. ಬಿ. ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆಯುವುದು. ಸಿ. ಕಾರ್ಬನ್ ಡೈಆಕ್ಸೈಡ್ ಶೋಷಣೆ. ಡಿ. ಮಳೆಯ ಪ್ರಮಾಣ ಹೆಚ್ಚಿಸುವುದು. ಉತ್ತರ ಬಿ. ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆಯುವುದು. ಪ್ರಕೃತಿಯಲ್ಲಿರುವ ಎಲ್ಲ ಜೀವಿಗಳು ಪರಸ್ಪರ ಅವಲಂಬಿತವಾಗಿರುವ ವ್ಯವಸ್ಥೆಯನ್ನು ಏನೆಂದು ಕರೆಯಲಾಗುತ್ತದೆ? ಎ. ಅರಣ್ಯ. ಬಿ. ಪರಿಸರ ವ್ಯವಸ್ಥೆ. ಸಿ. ಪರ್ವತ. ಡಿ. ನದಿ. ಉತ್ತರ ಬಿ. ಪರಿಸರ ವ್ಯವಸ್ಥೆ. ಅರಣ್ಯನಾಶದಿಂದ ಪರಿಣಾಮ ಯಾವುದು? ಎ. ಹವಾಮಾನ ಸ್ಥಿರತೆ. ಬಿ. ಮಣ್ಣಿನ ಕಳೆಗುಂದಿಕೆ. ಸಿ. ಪ್ರಾಣಿ ಸಂರಕ್ಷಣೆ. ಡಿ. ನೀರಿನ ಪ್ರಮಾಣ ಹೆಚ್ಚಳ. ಉತ್ತರ ಬಿ. ಮಣ್ಣಿನ ಕಳೆಗುಂದಿಕೆ. ಭೂಮಿಯ ಮೇಲಿನ ಮುಖ್ಯ ಹಸಿರು ಮನೆ ಅನಿಲ ಯಾವುದು? ಎ. ನೈಟ್ರೋಜನ್. ಬಿ. ಆಮ್ಲಜನಕ. ಸಿ. ಕಾರ್ಬನ್ ಡೈಆಕ್ಸೈಡ್. ಡಿ. ಹೈಡ್ರೋಜನ್. ಉತ್ತರ ಸಿ. ಕಾರ್ಬನ್ ಡೈಆಕ್ಸೈಡ್. ಮಣ್ಣು ಕಳೆಗುಂದುವುದನ್ನು ತಡೆಗಟ್ಟುವ ವಿಧಾನ ಯಾವುದು? ಎ. ಅರಣ್ಯನಾಶ. ಬಿ. ಮರ ನೆಡುವುದು. ಸಿ. ರಾಸಾಯನಿಕ ಬಳಕೆ. ಡಿ. ಅತಿಯಾದ ಹಳ್ಳಿಮರ. ಉತ್ತರ ಬಿ. ಮರ ನೆಡುವುದು. ಪ್ಲಾಸ್ಟಿಕ್ ಯಾವ ಪ್ರಕಾರದ ತ್ಯಾಜ್ಯವಾಗಿದೆ? ಎ. ಜೈವಿಕ ತ್ಯಾಜ್ಯ. ಬಿ. ಅಜೈವಿಕ ತ್ಯಾಜ್ಯ. ಸಿ. ಆಹಾರ ತ್ಯಾಜ್ಯ. ಡಿ. ಮಣ್ಣು ತ್ಯಾಜ್ಯ. ಉತ್ತರ ಬಿ. ಅಜೈವಿಕ ತ್ಯಾಜ್ಯ. ಜಲ ಮಾಲಿನ್ಯದ ಮುಖ್ಯ ಮೂಲ ಯಾವುದು? ಎ. ಕೈಗಾರಿಕಾ ತ್ಯಾಜ್ಯ. ಬಿ. ಸಸ್ಯಗಳು. ಸಿ. ಪರ್ವತಗಳು. ಡಿ. ಮಳೆ. ಉತ್ತರ ಎ. ಕೈಗಾರಿಕಾ ತ್ಯಾಜ್ಯವಾಗಿದೆ. ಟಿಪ್ಕೋ ಚಳುವಳಿಯ ಉದ್ದೇಶ ಏನು? ಎ. ಪ್ಲಾಸ್ಟಿಕ್ ನಿಷೇಧ. ಬಿ. ಅರಣ್ಯ ಸಂರಕ್ಷಣೆ. ಸಿ. ನದಿ ಶುದ್ಧೀಕರಣ. ಡಿ. ಕಾಡು ಪ್ರಾಣಿ ಬೇಟೆ. ಉತ್ತರ ಬಿ. ಅರಣ್ಯ ಸಂರಕ್ಷಣೆ. ಸಸ್ಯಗಳು ವಾತಾವರಣದಿಂದ ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ? ಎ. ಆಮ್ಲಜನಕ. ಬಿ. ಕಾರ್ಬನ್ ಡೈಆಕ್ಸೈಡ್. ಡಿ. ನೈಟ್ರೋಜನ್. ಡಿ. ಹೈಡ್ರೋಜನ್. ಉತ್ತರ ಬಿ. ಕಾರ್ಬನ್ ಡೈಆಕ್ಸೈಡ್.
ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ. ಕೈಗಾರಿಕಾ ಕ್ಷೇತ್ರ, ಬಿ. ಕೃಷಿ ಕ್ಷೇತ್ರ, ಸಿ. ಅರಣ್ಯ ಕ್ಷೇತ್ರ, ಡಿ. ವಿದ್ಯುತ್ ಕ್ಷೇತ್ರ. ಉತ್ತರ ಬಿ. ಕೃಷಿ ಕ್ಷೇತ್ರ. ಪುನರ್ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ಎ. ಕಲ್ಲಿದ್ದಲು, ಬಿ. ತೈಲ, ಸಿ. ಗಾಳಿ, ಡಿ. ಕಬ್ಬಿಣ. ಉತ್ತರ ಸಿ. ಗಾಳಿ. ಓಜೋನ್ ಪದರ ಕುಂದುವುದಕ್ಕೆ ಕಾರಣವಾಗುವ ರಸಾಯನ ಯಾವುದು? ಎ. ಕಾರ್ಬನ್ ಡೈಆಕ್ಸೈಡ್, ಬಿ. ಕ್ಲೋರೋಫ್ಲೋರೋಕಾರ್ಬನ್, ಸಿ. ಮೀಥೇನ್, ಡಿ. ಹೈಡ್ರೋಜನ್. ಉತ್ತರ ಬಿ. ಕ್ಲೋರೋಫ್ಲೋರೋಕಾರ್ಬನ್, CFC.